ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾರೆಲ್ಲ ಪೇಯ್ಡ್ ಗೈಡ್ಲೈನ್ಸ್ನ ತೊಗೊಂಡಿದ್ದೀರಾ, ಸೊ ನಿಮಗೆ ಇವತ್ತು ನೈಟ್ ಒಳಗಡೆ ಬರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟು. ನೀವು ನಾಳೆ ಆಪ್ಷನ್ ಎಂಟ್ರಿ ಲಿಸ್ಟ್ನ ಆಪ್ಷನ್ ಎಂಟ್ರಿನ ಮಾಡ್ಬೋದು, ರಿಯಲ್ ಆಪ್ಷನ್ ಎಂಟ್ರಿನ. ಈ ಒಂದು ವಿಡಿಯೋದಲ್ಲಿ ನಾನು KE ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಸುಮಾರು ಜನ ಫೀಸ್ನ ಪೇ ಮಾಡಿದಿರಿ, ಅಮೌಂಟು ರೀಫಂಡು ಆಗಿಲ್ಲ ಮತ್ತು ನಿಮಗೆ ಆ್ಯಕ್ಸಸ್ಸು ಕೊಟ್ಟಿಲ್ಲ. ಇದ್ರ ಬಗ್ಗೆ KE ಅವ್ರಿಗೆ ಕಾಲ್ ಮಾಡಿದೆ. ಸೊ ನಿಮಗೂ KE ನಂಬರ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ಹಾಕ್ತೀನಿ. ಸೊ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ನಂಬರ್ನ, ಆದ್ದರಿಂದ ವಾಟ್ಸಪ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿರ್ತೀರ ನಿಮಗೆ ನಂಬರ್ನ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇರೋ ಅಲ್ಲಿ KE ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ KE ಅವ್ರಿಗೆ ಆಪ್ಷನ್ ಎಂಟ್ರಿ ಮತ್ತೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ತೀರಾ, ಮತ್ತು ಆಪ್ಷನ್ ಎಂಟ್ರಿಗೆ ಆ್ಯಕ್ಸಸ್ ಕೊಡ್ತೀರಾ ಅಥವಾ ರೀಫಂಡ್ ಮಾಡ್ತೀರಾ ಅಂತ ಕೇಳಿದೆ. ಸೊ ಅದಕ್ಕೆ ಏನು ಆನ್ಸರ್ ಮಾಡಿದ್ದಾರೆ ಅಂತ ಈ ಒಂದು ವೀಡಿಯೋದಲ್ಲಿ ಬರುತ್ತೆ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಒಂದು ಕಾಲ್ ರೆಕಾರ್ಡಿಂಗ್ನ ಕೇಳಿಸ್ಕೊಂಡು ಬರೋದಾ, ಬನ್ನಿ. ಹಲೋ ಹಲೋ ಹಾಂ ಸರ್, ಹೇಳಿ ಸರ್. ನಮಸ್ತೆ. ಹಾಂ ಸರ್ ನಮ್ಮ KCET ಸ್ಟೂಡೆಂಟು. ಓಕೆ ನಾವು 2 ಡೇಸ್ ಬ್ಯಾಕು ₹750 ಪೇ ಮಾಡಿದ್ದೀವಿ. ಓಕೆ ಅದು ಅಮೌಂಟು ರಿಫಂಡು ಆಗಿಲ್ಲ ಮತ್ತು ಸಕ್ಸಸ್ಸು ಆಗಿಲ್ಲ. ಮತ್ತೆ ಪೇ ಮಾಡಿ ಅಂತ ಸರ್ ತೋರಿಸ್ತಾ ನಾಳೆವರೆಗೂ ಇದೆ. ಅದೇ ಸರ್ ನಾಳೆವರೆಗೂ ಟ್ರೈ ಮಾಡಿ, ಅಂದರೆ ಏನ್ try ನಾಳೆವರೆಗೂ ಮಾಡ್ಬೇಕು? ವೆಯ್ಟ್ ಮಾಡಿ. ಹಾಂ ನಾಳೆ ಏನಾದ್ರು ಮತ್ತೆ ಅದೇ ಥರ ಕೇಳ್ತು ಅಂದರೆ ಹಾಂ ಪೇ ಮಾಡಿ. ಫಸ್ಟ್ ಪೇ ಮಾಡಿರೋದು ರೀಫಂಡ್ ಆಗುತ್ತೆ ಸರ್. ಪೇ ಮಾಡಿಬಿಟ್ಟು ನಮ್ಮ ಇವ್ರಿಗೆ ಕಾಲ್ ಮಾಡಿ, ಅವ್ರು ಅಪ್ಡೇಟ್ ಮಾಡಿ. ಅಲ್ಲ, ಈಗ ಮತ್ತೆ ಇನ್ನು ಕಮ್ಮಿ ಟೈಮ್ ಇದೆಯಲ್ವಾ ಸರ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ? 18ವರೆಗೂ ಇದೆ ಸರ್ ಟೈಮ್. ಹಾಂ ಅದೇನೆ, ಈಗ ಸರ್ವರ್ ಬೇರೆ ಸಿಗ್ತಾ ಇಲ್ಲ. ಹಾಂ ಸರ್, ಅದಕ್ಕೆ ಹೇಳ್ತಿರೋದು ನಾಳೆ ಟ್ರೈ ಮಾಡಿ ಅಂತಾನೆ. ಮತ್ತೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಾರೆ 18ಇಂದ? ಅದೇ ನೋಡ್ಬೇಕು ಸರ್, ಅಪ್ಡೇಟ್ ಮಾಡ್ತೀವಿ. ಸರ್ವರ್ ಇಶ್ಯೂ ಇರೋದ್ರಿಂದ ಮಾಡ್ಬೋದು, ಹಾಂ, ವೆಯ್ಟ್ ಮಾಡಿ ಸರ್. ಅಂದರೆ ಈಗ ಮತ್ತೆ ಪೇ ಮಾಡಿಬಿಡಿ ಅಂತೀರಾ ಈಗ ಅಂದರೆ ₹750? ಈಗ ನಾಳೆ ಲಾಗಿನ್ ಆಗಿ ಸರ್. ಬೆಳಿಗ್ಗೆನ ನಾಳೆ ಅಥವಾ ಏನಾದ್ರು ಈವ್ನಿಂಗ ಸರ್? ಪೇ ಮಾಡ ಏನು ನಾಳೆ ಬೆಳಗ್ಗೆ ಚೆಕ್ ಮಧ್ಯಾಹ್ನ ಮೇಲೆ ಬೇಕಿದ್ರು ಮಾಡಿ. ಮಧ್ಯಾಹ್ನ ಮಾಡಿದ್ರೆ ನಾವೇ ಇದು ಮಾಡ್ತೀವಿ. ಅಲ್ಲ ಪೇ ಮಾಡಿಬಿಟ್ಟು ನಾಳೆ ಮಧ್ಯಾಹ್ನ ತನಕ ಅಂದರೆ ವೇಟ್ ಮಾಡಬೇಕಾ? 12 ಗಂಟೆವರೆಗೂ ವೆಯ್ಟ್ ಮಾಡಿ, ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ. ಓಕೆ. ಅವಾಗ ಏನಾದ್ರು ನಿಮ್ದು ಅಲ್ಲಿವರೆಗೂ ನಿಮ್ಮದು ಅಪ್ಡೇಟ್ ಆಗಿಲ್ಲ ಅಂದರೆ ಪೇಮೆಂಟು ಅಂದರೆ, ಹಾಂ ಮತ್ತೆ ಏನಾದ್ರು ಕೇಳ್ತು ಅಂದರೆ ಪೇ ಮಾಡಿ. ಹಾಂ ಪೇ ಮಾಡುವಾಗ ನಮ್ಮ ಇವ್ರಿಗೆ ಕಾಲ್ ಮಾಡಿಬಿಟ್ಟು, ಹ್ಞೂ ಸರ್ ಈ ಥರ ಪೇಮೆಂಟ್ ಅಪ್ಡೇಟ್ ಆಗಿಲ್ಲ, ಏನು ಮಾಡೋದು ಅಂತ ಕೇಳಿ ಹಾಂ. ಆಪ್ಷನ್ಸ್ ಕೊಡ್ತೀವಿ ಸರ್. ಅಂದರೆ ಅಲ್ಲ, ಪೇ ಮಾಡಿದ್ಮೇಲೆ ನಿಮ್ಮದು ರೀಫಂಡ್ ಆಗುತ್ತೆ. ಪಕ್ಕನಾ? ಹೌದು ಸರ್. ಅಂದರೆ ಪೇ ಮಾಡುವಾಗ ಒಂದ್ಸರಿ ಕ್ಲಾರಿಟಿಗೆ ನಮ್ಗೆ ಕಾಲ್ ಮಾಡಿಬಿಟ್ಟು. ಅಲ್ಲ, ಪೇ ಮಾಡೋಕ್ಕೂ ಮುಂಚೆ ನಿಮ್ಗೆ ಕಾಲ್ ಮಾಡಬೇಕಾ ಅಥವಾ ಪೇ ಆದ್ಮೇಲೆ ಕಾಲ್ ಮಾಡಬೇಕಾ? ಹೌದು, ಪೇ ಮಾಡೋಕ್ಕೂ ಮುಂಚೆ ಕೇಳಿ, ಹಾಂ, ಅಪ್ಡೇಟ್ ಓಕೆ. ಆಗಿಲ್ಲ, ನಾನು 2-3 ಡೇಸ್ ಆಯಿತು, ಹಾಂ ಮತ್ತೇನು ಪೇ ಮಾಡೋದಾ ಅಂತ ಹೇಳಿ ನಾವು ಅಪ್ಡೇಟ್ ಮಾಡ್ತೀವಿ. ಸರ್, ಯಾಕಂದರೆ ಇನ್ನೂ ಏನಾದರೂ ಚಾನ್ಸಸ್ ಇದೆಯಾ ಎಕ್ಸ್ಟೆಂಡ್ ಆಗೋದು? ಈಗ ಆಲ್ರೆಡಿ ನಾಳೆ ಅದೇ ಅಂದರೆ ಸರ್, ಸರ್ವರ್ ಇನ್ನೊಂದು ಇಶ್ಯೂ 3 days ಇರೋದ್ರಿಂದ ಮೇ ಬಿ ಚಾನ್ಸಸ್ ಇದೆ. ಹಾಂ. ವೆಬ್ಸೈಟ್ ಚೆಕ್ ಮಾಡ್ತಾರೆ. ಸೊ ಆ ಒಂದು ಕಾಲ್ ರೆಕಾರ್ಡಿಂಗ್ನ ಕೇಳಿಸ್ಕೊಂಡ್ರಿ ಅಂತ ಅನ್ಕೊತೀನಿ. KE ಅವ್ರಿಗೆ ಕೇಳಿದಾಗ ಆಪ್ಷನ್ ಎಂಟ್ರಿಗೆ ಆ್ಯಕ್ಸಸ್ಸು ಬಂದಿಲ್ಲ, ರೀಫಂಡು ಆಗಿಲ್ಲ ಅಂತ ಹೇಳಿದ್ದಕ್ಕೆ ಅವರು ನಾಳೆ ತನಕ ವೆಯ್ಟ್ ಮಾಡಿ, ನಿಮಗೆ ನಾಳೆ ಒಂದು ಸಲ ವೆಯ್ಟ್ ಮಾಡಿ, ಅಕಸ್ಮಾತ್ ಆ್ಯಕ್ಸಸ್ನ ಕೊಟ್ಟರೆ ಆಪ್ಷನ್ ಎಂಟ್ರಿನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನದ ಮೇಲೆ ನನಗೆ ಕಾಲ್ ಮಾಡಿ, ಅಂದರೆ KE ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಈ ಥರ ಹೇಳಿ ನಮ್ಮದು ಅಮೌಂಟ್ ಪೇ ಆಗಿದೆ, ಬಂದಿಲ್ಲ ಅಂತ. ಅವ್ರು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಮತ್ತೆ ಪೇ ಮಾಡಿದ್ರೆ ನಿಮಗೆ ಮತ್ತೆ ಲಾಸ್ಟ್ ಟೈಮ್ ಏನಾಗಿತ್ತು ರೀಫಂಡ್ ಆಗುತ್ತೆ. ಅದು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆ್ಯಕ್ಸಸ್ನ ಕೊಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಯಾರೆಲ್ಲ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ.